ಅಮ್ಮವ್ರೆ, ಅಮ್ಮವ್ರೆ, ಏನು ಅಮ್ಮವ್ರೆ, ಗೌಡ್ರಿ ಇಲ್ವಾ? ಯಾಕೆ? ಅವ ನಾವ್ ಯಾರು ಅಂಗಡಿಲಿ ಕೂತ್ಕೊಂಡ್ ವ್ಯಾಪಾರ ಮಾಡಕ್ಕೆ ಕೊಡ್ತಿಲ್ಲ ಕಣವ. ಇದ್ದಕ್ಕಿದ್ದಂಗೆ 10 ಜನ ಬಂದು ಎಲ್ಲಾನು ಹೊಡೆದಾಕ್ಬಿಟ್ಟು ಹೆಣ್ಮಕ್ಳನ್ನ ಒತ್ಕೊಂಡು ಹೋಯ್ತಾರ ಕಣವ. ಇದನ್ನೆಲ್ಲ ಗೌಡ್ರ ಕಿವಿಗೆ ಹಾಕ್ಬೇಡಿ. ಚಿಕ್ಕವ್ರವ್ರೆ, ಅವ್ರು ನೋಡ್ಕೋತಾರೆ. ಸೋಮಣ್ಣವ್ರು, ಏನಿದು? ಅದು ಕಬ್ಬಿನ ಗದ್ದೆಗೆ ಔಷಧಿ ಹೊಡಿಸಿದ್ದು. ಇದು ಟ್ರ್ಯಾಕ್ಟರ್ಗೆ ಹೊಸ ಇಂಜಿನ್ ತಗೊಂಡ್ ಬಂದಿದ್ದು. ಇದು ಭತ್ತ ತುಂಬೋಕೆ ಗೋಣಿ ಚೀಲಗಳು ತರಿಸಿದ್ದು. ಮನೇಲಿ ಅಷ್ಟೊಂದು ಚೀಲಗಳಿದೆಯಲ್ಲ. ಲಕ್ಷ್ಮಿ, ಬಂದೆ. ಲಕ್ಷ್ಮಿ, ರಾಗಿ ಮೂಟೆಗಳನ್ನ ಆ ತೋಟದ ಮನೆ ಇಡ್ಸೋ ಕೇಳಿದ್ದೆ, ಇಡ್ಸಿದ್ರಾ? ನಿನಗಲ್ಲ. ಹಾ, ಕಾಲುವೆಯಿಂದ ಗದ್ದೆಗೆ ನೀರ್ ಸರಿಯಾಗಿ ಹೋಗ್ತಿಲ್ವಂತೆ, ಅದೇನು ಅಂತ ನೋಡಿದ್ರಾ? ನಿಮ್ಮ ಹತ್ರ ಏಟ್ತೀನಿ ಕೈಕಾಲು ಮುರ್ಕೊಂಡಿದಾರಲ್ಲ, ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸಿದ್ರಾ? ನಮ್ದು ಊಟ ಆಯ್ತು, ತಾವು ಊಟ ಮಾಡಿ ಮಲ್ಕೊಳ್ಳಿ. ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ನಡಿಯಲೇ. ಸೋಮಣ್ಣವ್ರೆ, ನಿಮ್ದು ಊಟ ಆಯ್ತಾ? ತಮ್ಮಂದ್ರು ಊಟ ಮಾಡೋಕ್ ಮುಂಚೆ ತಾವೆಲ್ ಮಾಡಿದ್ದೀರಿ, ತಾವು ಊಟ ಮಾಡೋಕ್ ಮುಂಚೆ ನಾನೆಲ್ ಮಾಡಿದ್ದೀನಿ ಹೇಳಿ? ಇದ್ಯಾವ ಲೆಕ್ಕ? ಅದೇ ಸರಿಯಾದ ಲೆಕ್ಕ. ಓ, ಇದಾ? ಕೈನ ಸ್ವಲ್ಪ ಸುಮ್ಮನೆ ಇಟ್ಕೊಂಡಿರ್ತೀಯಾ? ಅದ್ಕೆ ನಿಮ್ಮ ಅಪ್ಪ ಅಂದ್ರೆ ನಮ್ಮ ಮಾವ ಏನಾದ್ರೂ ಪಡವಲ್ಕಾಯಿ ತೋಟ ಗಿಟ ಮಾಡಿದಾರ ಅಂತ. ಯಾಕೆ? ಮತ್ತೆ ಇನ್ನೇನದ್ಗೆ, ವಾರಕ್ಕೆ 60 ದಿವಸ ಪಡವಲ್ಕಾಯಿ ತಿಂದು ತಿಂದು ನಮ್ಮ ಅಣ್ಣ ಹೇಗಾಗಿದಾರ ನೋಡಿ. ವರ್ಷಕ್ಕೊಂದ್ಸಲನೂ ನಗೋದಿಲ್ಲ ಅಂತಾರೆ. ಇವನು ಯಾವಾಗ ಅಳ್ತಾನೋ ನಗ್ತಾನೋ ಒಂದು ಗೊತ್ತಾಗಲ್ಲ. ಪಡವಲ್ಕಾಯಿ ತಿಂದು ತಿಂದು ಅವನು ಒಂಥರ ಪಡವಲ್ಕಾಯಿ ಆಗ್ಬಿಟ್ಟಿದ. ಇನ್ನು ಈ ಮನೇಲಿ ಉಳಿದಿರೋ ನಾನು ಸ್ವಲ್ಪ ಚುರುಕಾಗಿದ್ದೀನಿ. ಹೀಗೆ ಮುಂದುವರೆದ್ರೆ ನಾನು ಒಂಥರ ಚಿಕ್ಕ ಪಡವಲ್ಕಾಯಿ ಆಗ್ಬಿಡ್ತೀನೇನೋ ಅಂತ ಭಯ ಅದಕ್ಕೆ ನನಗೆ. ನಿಂದು ಅತಿ ಆಯ್ತು, ಬಾಯಿ ಮುಚ್ಕೊಂಡು ಊಟ ಮಾಡೋ. ತರಕಾರಿ ಆರೋಗ್ಯಕ್ಕೆ ಒಳ್ಳೇದು, ಅದ್ರಲ್ಲೂ ಪಡವಲ್ಕಾಯಿ ತುಂಬಾನೇ ಒಳ್ಳೇದು ಅಂತ ಡಾಕ್ಟರ್ ಹೇಳೋರೆ. ನಾನ್ ಎಲ್ಲೆಲ್ಲೋ ಹುಡುಕ್ಸಿ ಪಡವಲ್ಕಾಯಿ ಪಲ್ಯ ಮಾಡಿದ್ರೆ ತಿನ್ನು ಕೊಬ್ಬು. ನಮ್ಮ ಅಪ್ಪನ್ ಸುದ್ದಿ ಎತ್ತೆ ಹೋದ್ರೆ ತಿಂತಾನ ಜೀರ್ಣ ಹಾಕಿಲ್ವ ನಿಮ್ಗೆ? ಏನು ಇದು? ತೆಗಿ. ಏನು ಇದು? ಬೆಬೆ ಬೆಬೆ ಬೆ. ನೀವೇ ತಾನೇ ಹೇಳಿದ್ದು ಬಾಯಿ ಮುಚ್ಕೊಂಡು ತಿನ್ನು ಅಂತ. ತಿನ್ನೋಕಾಗತ್ತಾ? ನೀವ್ ತಿನ್ನಿ ನೋಡೋಣ. ನೀನು ಅಯ್ಯಯ್ಯೋ ಅಯ್ಯಯ್ಯೋ. ಅಮ್ಮ ತಾಯಿ,
ಹೊಟ್ಟೆ ಸಾನೆ ಎಸಿತಾಯ್ ತಿನ್ನಕ್ಕೇನಾರು ಕೊಡವಾ? ನಾವೇ ಒಪ್ಪತ್ತುಂಡು ಅಸ್ಕೊಂಡ್ ಮಲ್ಗಿದೀವಿ, ನಮ್ಗೆ ಗತಿ ಇಲ್ಲ. ಇನ್ ನಿನ್ಗೆಲ್ಲಿಂದ ಕೊಡ್ಲಿ? ಮುಂದಕ್ಕೆ ಹೋಗೋ. ಯಾಕಿಂತ ಮನೇಲಿ ಇದೀವಿ ಮತ್ತೆ? ಸುಮ್ನೆ ನನ್ ಜೊತೆ ಭಿಕ್ಷೆ ಬೇಡಕ್ ಬನ್ನಿ. ಲೇ ಅಪ್ಪಯ್ಯ, ಹ? ಊಟ ತಗೊಳ್ಳೋ. ಬ್ಯಾಡ ಕಣ್ರವ್ವ, ನಿಮ್ಮನೆ ಊಟವ ನಾ ಮಾಡ್ಬಾರ್ದು. ಹಸ್ಕೊಂಡ್ ನಾ ಸತ್ರು ಪರವಾಗಿಲ್ಲ, ನಿಮ್ಮನೆ ಊಟ ನಾನು ಹೊಟ್ಟೆ ಒಳಗ್ ಹೋಗ್ಬಾರ್ದು ಕಣ್ರವ್ವ. ಹಿರಿಗೌಡ್ರು ಕೊಟ್ಟಿದ್ ತೀರ್ಪು ಈ ಊರಿಗೆ ಮಾತ್ರ ಅಲ್ಲ, ನನಗೂ ಸೇರ್ಸಿ ಕಣ್ರವ್ವ. ಬ್ಯಾಸರ ಮಾಡ್ಕೋಬೇಡಿ ಕಣ್ರವ್ವ. ಏನೇ ಮುತ್ಕಿ, ಆಯ್ತಾ ಮಕ್ಕಕ್ಕೆ ಮಂಗಳಾರತಿ? ನಿನ್ ಜನ್ಮಕ್ಕ ಬೆಂಕಿ ಯಾಕ? 10 ಮನೆ ಎಂಜಿಲ್ಲ ನನ್ನ ಒಟ್ಟಿಗೆ ಕಲ್ಸ್ಕೊಂತಿನೋ ಒಬ್ಬ ಭಿಕ್ಷಿಕ ನೀನು ಮಾನ ಮರ್ಯಾದನ ಸಿಲ್ವರ್ ತಪ್ಪಲೆ ಎಳೆದ್ಬಿಟ್ನಲ್ಲಿ. ಇದನ್ನೇ 18 ವರ್ಷಗಳಿಂದ ನಾನು ಅನುಭವಿಸ್ತಾನ. ಇದನ್ನೇ ಏಯ್! ಏನೇ? ಆ ಎಂಜಿನ್ ನನ್ನ ಮಗ ನಮ್ಮ ಮರ್ಯಾದೆ ತೆಗೆದು ಹೋಗ್ತಾವನೆ, ನೀನ್ ಇಲ್ಲಿ ಕೂತ್ಕೊಂಡು ಸಲೀಸಾಗಿ ಏರಿಸ್ತಾ ಇದ್ಯಾ? ಪರದೇಸಿ ನಾಯೇ! ಏನೋ ನೋಡಕ್ ಚಂದಾಗಿದೆಯಲ್ಲ ಅಂತ ಮುಡ್ದೆ, ಲಕ್ಷ ಕೇಳಿದ್ರೆ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಿದ್ದೆ. ಆದ್ರೆ ನೀನು ಊರಿಗೆಲ್ಲ ಟಾಮ್ ಟಾಮ್ ಹೊಡೆದು ಪಂಚಾಯತಿ ಮಡಗಿಸಿ ನನ್ ಪತ್ನಿ ಆಗ್ಬಿಟ್ಟಲೆ. ಆ ಹುಡುಗಿ ಮೇಲೆ ಯಾಕೆ ಕೈ ಮಾಡ್ತೀಯಾ? ಜಾತಿ ನೀತಿನ ಮರ್ತು ಅವಳಿಂದ ಹೊಲ್ಕಿಸ್ಕೊಂಡು ಹೋದವ್ ನೀನಲ್ವಲ್ಲ? ಯಾರು ಜಾತಿ ನೀತಿನ ಮರ್ತವ್ರು? ನಮ್ಮ ವಂಶದ ಮರ್ಯಾದೆನ ಮರ್ತು ಬೀದಿಯಲ್ಲಿ ಇರ್ಬೇಕಾಗಿದ್ದೀ ನಾಯನ ಕರ್ಕೊಂಬಂದ ಮನೆ ದೇವ್ರ ಕೊಂಡಲ್ಲಿ ಇಟ್ಟಲ್ಲ ಆ ನಿಮ್ಮ ಅಣ್ಣ, ಅವಳು ಜಾತಿ ನೀತಿನ ಮರ್ತವನು. ಒಡ ಹುಟ್ಟಿ ತಂಗಿ ಮಗ ಅನ್ನೋದನ್ನ ಮರೆತು ದಯಾ ದಾಕ್ಷಣ ಇಲ್ಲದೆ 18 ವರ್ಷ ನಮ್ಮನ್ನ ಊರಿಂದ ಆಚೆ ಹಾಕದ್ನಲ್ಲ ನಿಮ್ಮ ಅಣ್ಣ, ಸಿಂಹಾದ್ರಿಯ ಸಿಂಹ ಅವನು ಜಾತಿ ನೀತಿನ ಮರ್ತವನು. ಅವನು ನಮ್ಮಪ್ಪ ಸತ್ತಾಗ ನಾನೊಬ್ನೇ ಅವನ ಹೆಣನ ಈ ಭುಜದ ಮೇಲೆ ಹಾಕೊಂಡೋಗಿ ಮಣ್ಣು ಮಾಡಿದೆ. ಆಗ ನನ್ನ ಸಹಾಯಕ್ಕೆ ಯಾರು ಬರ್ಲಿಲ್ಲ, ಯಾವ ನಾಯಿನೂ ಬರ್ಲಿಲ್ಲ. ಬಿಡೋಕಿಲ್ಲ. ನಾನ್ ಅನ್ಭವಿಸಿದ್ದ ಅವನು ಅನ್ಭವಿಸ್ಬೇಕು. ಅವನ ವಂಶ ಚಿಂದಿಯಾಗಿ ಕಣ್ಣೀರ್ ಹಾಕ್ಬೇಕು. ದುರಾತ್ಮ, ಮಾಡೋದನ್ನೆಲ್ಲ ನೀನು ನಿಮ್ಮ ಅಪ್ಪ ಮಾಡ್ಬಿಟ್ಟು ಇವತ್ ನಮ್ಮ ಅಣ್ಣನ ವಂಶದ ಮೇಲೆ ಹೊಲ್ಲು ಮಸಿತಾ ಇದೆಯಾನು. ನಿಂಗ್ ಒಳ್ಳೇದಾಗಕ್ಕಿಲ್ಲ, ನಿಂಗ್ ಒಳ್ಳೇದಾಗಕ್ಕಿಲ್ಲ. ಮುಟ್ಕೈ ಪರ ವಹಿಸ್ಕೊಂಡ್ ಮಾತಾಡ್ದ ಮಕ್ಕ ಬುದ್ಧಿ ಹೊಡೆದಾಕ್ಬಿಡ್ತೀನಿ. ಅಯ್ಯೋ, ಎತ್ತ ತಾಯಿ ಹಿಂಗೆಲ್ಲ ಮಾತಾಡ್ತಾರೆ ಅಲ್ಲ. ನೀನ್ ಹೆಂಗೆ ಎತ್ತುತ್ತಾ ಇದ್ದಾರೆ ಇದ್ರದೆ? ನೀನ್ ಹೊಟ್ಟೆ ನಾನು ಹುಟ್ಟಿದ ಮೇಲೆ ನಿನಗ್ ತಾಯಿ ಪಟ್ಟ ಸಿಕ್ಕಿದ್ದು, ಇಲ್ಲ ಊರೆಲ್ಲ ನಿನ್ನ ಬಂಜಂದಿರೋರು. ಅಯ್ಯೋ, ನಿನ್ನಂತವನ ಈ ಹಾಳು ಹೊಟ್ಟೆನಲ್ಲಿ ಯಾರೋ ಬಂದು ನಾನ್ ಬಂಜೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಅಜ್ಜಿ ಹೊಡಿಬೇಡಿ, ಅಜ್ಜಿ ಹೊಡಿಬೇಡಿಪ್ಪ, ಹೊಡಿಬೇಡಿ. ಏಯ್ ಮುತ್ಕೆ, ನನ್ ರಕ್ತದಲ್ಲಿ ಹುಟ್ಟಿರೋದು ಅಡ್ಡ ಬಂತು ಅಂತ ನಿನ್ ಮೈಯಾಗ ರಕ್ತ ಬಿಟ್ಟು ಹೋಗ್ತಾ ಇದೀನಿ. ಇಲ್ಲ ಅಂದ್ರೆ ತುಂಡಾ ಕತ್ತರಿಸಾಕ್ಬಿಡ್ತಿದ್ದೆ. ಚಿಕ್ಕ ಹೆಣ್ಣು ನೋಡಿದ್ದೆ ಅಂತ ಹೇಳಿದ್ನಲ್ಲ, ನೀವೆಲ್ರೂ ಒಂದ್ಸಲ ನೋಡ್ಬಿಟ್ರೆ ಮಾತುಕತೆ ಮುಂದುವರಿಸಬಹುದು. ಎಲ್ರಿಗೂ ಒಳ್ಳೇದ್ ಮಾಡೋ ನೀವು ನನಗ್ ಕೆಟ್ಟದ್ ಮಾಡ್ತೀರಾ? ಏಯ್ ಸರಿ, ಕೆಳಗಡೆ ಬಿಡು. ನನ್ನ ತಮ್ಮನಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಅದಕ್ಕೆ ಸರಿಯಾಗಿ ನಡ್ಕೋಬೇಕಲ್ಲ. ಫೋಟೋ ಇದೆ ನೋಡು. ಸೋಮಣ್ಣವ್ರೆ, ಬಂದೆ. ಎಲ್ಲ ಚಿತ್ರ ವಿಚಿತ್ರವಾಗಿದೆ.